ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಾ ಇದ್ದರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಕರ್ಣ ಧಾರಾವಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಬನ್ನಿ ನಡ್ಕೊಳ್ಳೋಣ. ಇಲ್ಲಿ ನಿಧಿಯನ್ನು ನೋಡೋಕ್ಕೆ ಬರ್ತಾರೆ ಅರ್ಜುನ್. ರಮೇಶನ ಒಂದು ಕುತಂತ್ರದಿಂದ ಇಲ್ಲಿ ಆ ನಿಧಿ ಹಾಗೂ ಕರ್ಣನನ್ನು ದೂರ ಮಾಡೋಕ್ಕೋಸ್ಕರ ಇಲ್ಲಿ ಅರ್ಜುನ್ ಅವರು ನಿಧಿನ ನೋಡೋಕೆ ಅಂತ ಬರ್ತಾರೆ. ನಿಧಿನ ನೋಡೋಕೆ ಅಂತ ಬಂದ ತಕ್ಷಣ ಇಲ್ಲಿ ಕರ್ಣ ಹಾಗೂ ನಿಧಿ ಅವರು ಪ್ಲ್ಯಾನ್ ಮಾಡಿರ್ತಾರೆ. ಹೇಗಾದರೂ ಮಾಡಿ ಅರ್ಜುನ್ ನನ್ನ ಮದುವೆ ಆಗಬಾರ್ದು ಅಂತಂದು ಪ್ಲ್ಯಾನ್ ಹಾಕಿರ್ತಾರೆ. ಅದೇ ರೀತಿಯಾಗಿ ನಿಧಿ ಹಾಗೂ ಕರ್ಣ ಅವರು ಪ್ಲ್ಯಾನ್ ಮಾಡಿರ್ತಾರೆ. ಇಲ್ಲಿ ಅರ್ಜುನ್ ಹಾಗೂ ಅರ್ಜುನ್ ಅವರ ಅಜ್ಜಿ ಬಂದಿರ್ತಾರೆ ನಿಧಿಯವರ ಒಂದು ಮನೆಗೆ. ಅಲ್ಲಿ ರಮೇಶ್ ಅವರು, ನಿತ್ಯ ಅವರು ಎಲ್ಲರೂ ಕುತ್ಕೊತಿರ್ತಾರೆ. ಆವಾಗ ನಿಧಿನ ರೆಡಿ ಮಾಡಿಸ್ಕೊಂಡು ಬರ್ತಾ ಇರ್ತಾರೆ. ಹಾಗೆ ಅರ್ಜುನ್ ಆ ನಿಧಿನ ನೋಡಿ ಹಾಗೆ ಕಳೆದು ಹೋಗ್ತಾನೆ. ಅದನ್ನು ನೋಡಿದ ಕರ್ಣ ತುಂಬ ಸಿಟ್ಟಿಗೆದ್ದು ಫುಲ್ಲು ಅಪ್ಸೆಟ್ ಆಗಿಬಿಡ್ತಾರೆ. ಆವಾಗ ನಿತ್ಯ ಅವರು ತಗೊಳ್ಳಿ ಜ್ಯೂಸ್ ಕುಡೀರಿ ಅಂತಂದು ಇಲ್ಲಿ ಅರ್ಜುನ್ಗೆ ಕೊಡ್ತಾರೆ. ಆವಾಗ ರಮೇಶ್ ಅಂತೂ ಫುಲ್ ಖುಷಿ ಆಗುತ್ತೆ. ಯಾಕಂದರೆ ಕರ್ಣನ ಮುಂದೆನೇ ನಿಧಿನ ಅರ್ಜುನ್ ಕೊಟ್ಟು ಮದುವೆ ಮಾಡ್ತೀನಿ, ಆವಾಗ ಎಷ್ಟು ನೋವು ಅನುಭವಿಸ್ತಾನೆ, ಅದನ್ನು ನಾನು ಖುಷಿ ಪಡ್ತೀನಿ ಅದನ್ನು ನೋಡಿ ಅಂತಂದು ರಮೇಶ್ ಹೇಳ್ತಾ ಇರ್ತಾರೆ. ಆವಾಗ ನಿಧಿಯವರು ಕೂಡ ಈ ಒಂದು ಮದುವೆ ಹೇಗಾದರೂ ಮಾಡಿ ನಿಲ್ಲಿಸಬೇಕು, ನನ್ನನ್ನು ಒಪ್ಕೋಬಾರ್ದು, ಆ ಥರ ಏನಾದರೂ ಐಡಿಯಾ ಮಾಡ್ತೀನಿ ಅಂತಂದು ಹೇಳ್ತಾರೆ. ಆವಾಗ ಅರ್ಜುನ್ ಅವರು ಹೇಳ್ತಾರೆ, ನಾನು ಅವ್ರ ಜೊತೆ ಸ್ವಲ್ಪ ಮಾತಾಡಬೇಕು ಅಂತಂದು ನಿಧಿನ ಕರ್ಕೊಂಡು ಹೋಗ್ತಾರೆ. ನಿಧಿಯವರು ಮೇಲ್ಗಡೆ ಟೆರ್ರಸ್ ಮೇಲೆ ನಿಂತ್ಕೊಂಡಿರುವಾಗ ಅರ್ಜುನ್ ಅವರು ಬರ್ತಾರೆ. ಆವಾಗ ನಿಧಿ ಹೇಳ್ತಾರೆ, ನಾನು ಎಲ್ಲರ ಹಾಗೆ ಸೀರೆ ಇಟ್ಕೊಂಡು ಮನೆ ಮುಂದೆ ರಂಗೋಲಿ ಹಾಕ್ತಾ ಎಲ್ಲರ ಹಾಗೆ ಇರೋದೆಲ್ಲ, ನಾನು ಅಡುಗೆನೂ ಕೂಡ ಮಾಡೋಕ್ಕಾಗಲ್ಲ, ಅಡುಗೆನೂ ಬರೋದೇ ಇಲ್ಲ ನನಗೆ, ವಾರದಲ್ಲಿ 2-3-4 ಸಾರಿ ಹೊರಗಡೆ ಸುತ್ತಾಡ್ತೀನಿ, ಏನು ಕೆಲಸ ಮಾಡಲ್ಲ, ನಂದಾಯಿತು, ನನ್ನ ಕ್ಲಿನಿಕ್ ಆಯಿತು ಅಂತಂದು ಅಷ್ಟೇ ಇರ್ತೀನಿ ಅಂತಂದು ಹೇಳ್ತಾ ಇರ್ತಾರೆ. ಇಲ್ಲ ಸಲ್ಲದ ಒಂದು ಮಾತುಗಳನ್ನು ಹೇಳ್ತಾರೆ. ಯಾಕಂದರೆ ಒಟ್ಟಾರೆ ಅರ್ಜುನ್ ನನ್ನನ್ನು ಮದುವೆ ಆಗಲು ಒಪ್ಪಬಾರ್ದು, ಆ ಥರ ಏನೇನೋ ಸುಳ್ಳು ಅಪವಾದನೆ ಹೇಳ್ತಾರೆ. ಆದರೂ ಕೂಡ ಅರ್ಜುನ್ ಅವರು ಎಲ್ಲ ಮಾತನ್ನು ಹ್ಞೂ ಓಕೆ ಓಕೆ ಅಂತಂದು ಹೇಳ್ತಾರೆ. ಆವಾಗ ಹೇಗಾದರೂ ಮಾಡಿ ನಾನು ಎಲ್ಲನೂ ಉಲ್ಟಾ ಹೇಳಿಬಿಟ್ಟೆ, ಎಲ್ಲನೂ ಈ ಥರ ಹೇಳಿದ್ರೆ ಅರ್ಜುನ್ ಯಾವುದೇ ಕಾರಣಕ್ಕೂ ನನ್ನನ್ನು ಒಪ್ಕೊಳ್ಳೋದಿಲ್ಲ ಅಂತಂದು ನಿಧಿಯವರು ಹೇಳ್ತಾರೆ. ಆವಾಗ ಕರ್ಣ ಅವರು ಅದನ್ನು ಕೇಳಿಸ್ಕೊತಾರೆ. ನಿಧಿಯವರು ತುಂಬ ಚೆನ್ನಾಗಿ ಮಾತಾಡಿದ್ರು, ಈ ಒಂದು ಬಾರಿ ಅರ್ಜುನ್ ಯಾವುದೇ ಕಾರಣಕ್ಕೂ ನಿಧಿನ ಒಪ್ಕೊಳ್ಳಲ್ಲ ಅಂತಂದಾಗ ಕರ್ಣ ನಿಧಿನ ನೋಡಿ ಕರೆಕ್ಟಾಗಿ ಹೇಳಿದೆ, ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತಂದು ನಿಧಿ ಹಾಗೂ ಕರ್ಣ ಅವರು ಖುಷಿಯಿಂದ ಬರ್ತಾರೆ. ಆವಾಗ ಅರ್ಜುನ್ ಅವರ ಅಜ್ಜಿ, ಏನಾಯಿತು ಅರ್ಜುನ್, ಹುಡುಗಿ ಓಕೆನಾ ಅಂತಂದಾಗ ಓಕೆ ಓಕೆ ಎಲ್ಲರೂ ಖುಷಿಯಾಗಿರಿ, ಈ ಒಂದು ಮದುವೆ ನನಗೆ ಒಪ್ಪಿಗೆ ಇದೆ ಅಂತಂದು ಅರ್ಜುನ್ ಅವರು ಹೇಳ್ತಾರೆ. ಆವಾಗ ಕರ್ಣ ಹಾಗೂ ನಿಧಿಯವರು ಶಾಕಲ್ಲಿರ್ತಾರೆ. ಹೌದಾ, ಒಳ್ಳೆಯದಾಯಿತು ಅಂತಂದು ಅಲ್ಲಿ ಶಾಂತಿಯವರು ಕೂಡ ತುಂಬ ಒಳ್ಳೆಯದಾಯ್ತಪ್ಪ, ಇನ್ನು ಮುಂದೆ ನಿಧಿನ ತುಂಬ ಚೆನ್ನಾಗಿ ನೋಡ್ಕೊ ಅಂತಂದು ನಿಧಿಯವರ ಅಜ್ಜಿ ಹೇಳ್ತಾರೆ. ಆವಾಗ ನಿತ್ಯವರು ಕೂಡ ನನಗೂ ಕೂಡ ಖುಷಿ ಆಯಿತು ಅಂತಂದು ಹೇಳ್ತಾರೆ. ಆವಾಗ ಅಪ್ಸೆಟಾಗಿ ನಿಧಿ ರೂಮ್ಗೆ ಹೋಗ್ತಾರೆ. ಆವಾಗ ಅಷ್ಟರಲ್ಲಿಗೆ ನಿತ್ಯವರು ನಿಧಿ ರೂಮಿಗೆ ಬಂದು, ನನಗಂತೂ ತುಂಬ ಖುಷಿ ಆಯಿತು, ನೀನು ಡಾಕ್ಟರು ಅವರು ಡಾಕ್ಟರು, ನೀವು ಸೆಟಲ್ ಆಗ್ಬೋದು, ನನಗೆ ಅಂತೂ ಹುಡುಗ ಓಕೆ ಅಂತಂದು ನಿಧಿಯವರು ಹೇಳ್ತಾರೆ. ಆವಾಗ ಕರ್ಣ ಅವರು ಬರ್ತಾರೆ ನಿಧಿಯವ್ರ ರೂಮಿಗೆ. ಆವಾಗ ನಿತ್ಯವರು ಹೇಳ್ತಾರೆ, ಕರ್ಣ ನನಗೆ ಹುಡುಗ ಓಕೆ, ನಿಮಗೂ ಇಷ್ಟನಾ ಅಂತಂದಾಗ ಕರ್ಣ ಅವರು ಹಾಂ ಓಕೆ ಅಂತಂದು ಹೇಳಿ ಅಲ್ಲಿಂದ ಹೋಗ್ತಾರೆ. ಆವಾಗ ನಿಧಿಯವರು ಅನ್ಕೊತಾ ಇರ್ತಾರೆ, ಕರ್ಣ ಸರ್ಗೆ ತುಂಬ ಬೇಜಾರಾಗಿರುತ್ತೆ, ಹೇಗಾದರೂ ಮಾಡಿ ನಾನು ಸಮಾಧಾನ ಮಾಡಬೇಕು ಅಂತಂದು ಅಷ್ಟರಲ್ಲಿ ಇಲ್ಲಿ ಹೋಗಬೇಕು ಅಂತ ಹೇಳ್ತಾ ಇರ್ತಾರೆ ನಿಧಿಯವರು. ಆವಾಗ ಕರ್ಣ ರೂಮ್ಗೆ ರಮೇಶ್ ಅವರು ಎಂಟ್ರಿ ಕೊಡ್ತಾರೆ. ರಮೇಶ್ ಅವರು ಬಂದುಬಿಟ್ಟು, ಏನು ಕರ್ಣ, ಇವಾಗ ನಿಧಿ ತುಂಬ ಬೇಜಾರಾಗ್ತಾ ಇದೆ ಅಲ್ವಾ, ನಿಧಿನ ಅರ್ಜುನ್ ಮದುವೆ ಆಗಿ ಸೆಟಲ್ ಆಗಿ ಹೋಗಿಬಿಡ್ತಾರೆ ಅವರು, ನೀನು ಹೇಗೆ ಎಷ್ಟೆಲ್ಲ ನೋವು ಅನುಭವಿಸ್ಕೊಂಡು ತುಂಬ ಕಷ್ಟ ಆಗ್ತಾ ಇದೆ ಅಲ್ವಾ ಅಂತಂದು ರಮೇಶ್ ಚುಚ್ಚು ಮಾತಿಗೆ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲಪ್ಪ, ನಿಂದೇ ಪ್ಲ್ಯಾನ್ ಅಂತ ಗೊತ್ತು, ನಾವಿಬ್ಬರು ಯಾವುದೇ ಕಾರಣಕ್ಕೂ ದೂರ ಆಗಲ್ಲ, ನೋಡ್ತಾ ಇರು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಅರ್ಜುನ್ ನಿಧಿಗೆ ಮದುವೆ ಮಾಡೋಕ್ಕೆ ನಾನಂತರೂ ಬಿಡೋದಿಲ್ಲ ಅಂತಂದು ಚಾಲೆಂಜ್ ಹಾಕ್ತಾರ. ನೀವು ಗೆಲ್ತೀರಾ ನಾವು ಗೆಲ್ತೀರಾ ಅಂತಂದು ನೋಡೇ ಬಿಡೋಣ ಅಂತಾರ. ಇತ್ತ ಕಡೆ ನಯನತಾರ
ತುಂಬ ಖುಷಿಯಾಯಿತು ಅಂತಂದು ಹೇಳ್ತಾ ಇರ್ತಾರೆ ನಯನತಾರ. ನಿನಗೆ ಗೊತ್ತಿಲ್ಲದೆ ನಿನ್ನ ಒಂದು ಸ್ವಂತ ಮಗನನ್ನು ಲೈಫೇ ಸ್ಪಾಯ್ಲ್ ಮಾಡ್ತಾ ಇದೀಯಾ, ಹಾಳು ಮಾಡ್ತಾ ಇದೀಯಾ. ನಿನಗೆ ಯಾವುದೇ ಕಾರಣಕ್ಕೂ ಕರ್ಣನೇ ನಿನ್ನ ಮಗ ಅಂತಂದು ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ನಾನೇ ಹೇಳ್ತೀನಿ, ನಮ್ಮವರು ಮತ್ತು ನನ್ನ ಮಗುವಿನಿಂದ ದೂರ ಆಗಿದ್ದು ಅನುಭವ ಕಷ್ಟ ಅನುಭವಿಸಿದ್ದಲ್ಲ, ಹಾಗೆ ಅದೇ ರೀತಿಯಾಗಿ ನೀನು ತುಂಬ ಕಷ್ಟಪಡಬೇಕು. ಹತ್ತು ಕಣ್ಣೀರು ನಿನ್ನ ಜೀವನ ಪರ್ಯಂತ ಪಶ್ಚಾತ್ತಾಪ ಪಡಬೇಕು. ಕರ್ಣ ನಿನ್ನಿಂದ ದೂರ ಆಗಿ ಹೋಗ್ತಾನಲ್ವಾ, ಆವಾಗ ನಿನಗೆ ಸತ್ಯ ಹೇಳ್ತೀನಿ, ಕರ್ಣ ನಿನ್ನ ಸ್ವಂತ ಮಗ ಅಂತಂದು ನಯನತಾರ ಹೇಳ್ತಾ ಇರ್ತಾರೆ ಮನಸ್ಸಲ್ಲಿ. ಇಲ್ಲಿಗೆ ಈ ಒಂದು ಸಂಚಿಕೆ ಇಲ್ಲಿಗೆ ಮುಕ್ತಾಯವತ್ತು. ಕರ್ಣ ಹಾಗೂ ನಿಧಿನ ದೂರ ಮಾಡೋ ಪ್ಲ್ಯಾನ್, ರಮೇಶನ ಒಂದು ಪ್ಲ್ಯಾನ್ ಸಕ್ಸಸ್ ಆಗತ್ತಾ, ಅಥವಾ ನಿಧಿ ಅಂದ್ಕೊಂಡು ಹಾಗೆ ಕರ್ಣನ್ನ ನಾನು ಇಷ್ಟಪಡ್ತಾ ಇದ್ದೀನಿ, ಇಬ್ಬರು ಇಷ್ಟಪಡ್ತಾ ಇದ್ದೀವಿ ಅಂತಂದು ಮನೆಯವ್ರ ಮುಂದೆ ಹೇಳ್ತಾರ ಅಂತ ನೋಡೋಣ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.